ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸ್ಲ್ಯಾಂಟಿಂಗ್ ಆರ್ಚ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಇದು ವಿದೌಟ್ ಕುಚ್ಚು ಡಿಸೈನು, ಆದರೆ ಸ್ಲ್ಯಾಂಟಿಂಗ್ ಆರ್ಚು ಚೆನ್ನಾಗಿದೆ. ಇದಕ್ಕೆ ಆರೆಳೆ ದಾರ 10 ನಂಬರ್ ಕ್ರೋಶೆ ಹುಕ್ 0.75 mm ತೊಗೊಂಡಿದ್ದೀನಿ. ಆರೆಳೆ ದಾರದಲ್ಲಿ ಡಬಲ್ ಕಲರ್ ದಾರ ತೊಗೊಂಡಿದ್ದೀನಿ. ನಿಮಗೆ ಸಿಲ್ಕ್ ಥ್ರೆಡ್ ಎಲ್ಲ ಸಿಲ್ಕ್ ಥ್ರೆಡ್ ಅಂಗಡಿಗಳಲ್ಲಿ ಸಿಗುತ್ತೆ. ಇದು ಸಿಲ್ಕ್ ಥ್ರೆಡ್ ತರೋ ಅಂಗಡಿಗಳಲ್ಲಿ ಡಬಲ್ ಕಲರ್ ದಾರ. ಮತ್ತು ಈ ಥರದ ರೌಂಡ್ ಬೀಡ್ಸ್ ಆರ್ಚ್ ಮಧ್ಯಕ್ಕೆ ಸೇರಿಸ್ಕೊಳ್ಳೋಕ್ಕೆ ತೊಗೊಂಡಿದ್ದೀನಿ. ಮತ್ತು ಸಣ್ಣ ಗೋಲ್ಡನ್ ಬೀಡ್, ಸಣ್ಣ ಮಣಿ ಅದನ್ನು ಉಪಯೋಗಿಸ್ತಿದ್ದೀನಿ, ಸ್ಮಾಲ್ ಬೀಡ್. ಫಸ್ಟು ದಾರ ಲಾಕ್ ಮಾಡಿ ಆದಮೇಲೆ ಒಂದು ರೌಂಡ್ ಬೀಡ್ ಇದು ಆರ್ಚಿಗೆ ಉಪಯೋಗಿಸ್ತಾ ಇದ್ದೀನಿ, ಆರ್ಚಿಗೋಸ್ಕರ ಮಿಡ್ಲಲ್ಲಿ. ಆಮೇಲೆ ಅದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ, ಮತ್ತು ಬೀಡ್ ಸುತ್ತಲೂ ಚೈನು 5 ಚೈನ್ ಹಾಕ್ಕೊಂಡಿದ್ದೀನಿ. ಬ್ಯಾಕ್ ಸೈಡಿಗೆ ಬನ್ನಿ. ಇಲ್ಲಿ ಈ ಫಸ್ಟ್ ಲಾಕ್ ಇರಲ್ಲೇ ಬಟ್ಟೆಗೆ ಬೇಕಾದ್ರೆ ಸೇರಿಸ್ಕೊಳ್ಳಿ. ಈ ಥರ ಬಟ್ಟೆಗೆ ಸೇರಿಸ್ಕೊಳ್ಳಿ. ಯಾಕಂದರೆ ಫಸ್ಟ್ ಲಾಕ್ ಅಷ್ಟು ಟೈಟ್ ಇರಲ್ಲಲ್ವ, ಅದರಿಂದ ಲಾಕಲ್ಲಿ ಸೇರಿಸ್ಬೇಡಿ, ಬಟ್ಟೆಗೆ ಸೇರಿಸ್ಕೊಳ್ಳಿ. ಇದಾದಮೇಲೆ 2 ಚೈನ್ ಮಾಡಿ ಫ್ರಂಟ್ ಸೈಡಿಗೆ ಬನ್ನಿ. ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇಲ್ಲಿ ಈ ಚೈನ್ ಪೂರ್ತಿ, ಬೀಡ್ ಸುತ್ತಲಿರೋ ಚೈನ್ ಪೂರ್ತಿ ಈ ಥರ ಡಬಲ್ ಕ್ರೋಶೆ. ಒಂದು ಸತಿ ಹಿಂಗೆ ದಾರ ಸುಂದ್ಕೊಂಡು ಕ್ರೋಶೆ ಹುಗ್ಗಿಗೆ ಇಲ್ಲಿಂದ ದಾರ ತೊಗೊಂಡ್ಬಂದು ಹಿಂಗೆ ತೊಗೊಂಡ್ಬಂದು 3 ಲೂಪ್ ಇರುತ್ತೆ. ಫಸ್ಟ್ 2 ಒಂದು ಮಾಡಿ, ಆಮೇಲೆ 2 ಒಂದು ಮಾಡಿ. ಮತ್ತು ಹಿಂಗೆ ಒಂದು ಸತಿ ಹಿಂಗೆ ದಾರ ಸುಂದ್ಕೊಳ್ಳಿ, ಇಲ್ಲಿಂದ ದಾರ ತಂದು ಈ ಥರ ಮಾಡ್ಕೊಳ್ಳಿ. ಪೂರ್ತಿ ಇಲ್ಲಿವರೆಗೂ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಈ ಥರ 11 ಡಬಲ್ ಕ್ರೋಶೆ ಹಾಕಿದ್ದೀನಿ. ಫಸ್ಟ್ 2 ಚೈನ್ ಕೂಡ ಒಂದು ಡಬಲ್ ಕ್ರೋಶೆ ಲೆಕ್ಕ. ಇದನ್ನು ಇಲ್ಲಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ಥರ. ಈಗ ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಿಗೆ ಬಂದಮೇಲೆ ಈ ಕಡೆಯಿಂದ ಫಸ್ಟಲ್ಲಿ ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ ಒಂದು ಸ್ಮಾಲ್ ಬೀಡ್ ಸೇರಿಸಿ. ಈ ಥರ ಸ್ಮಾಲ್ ಬೀಡ್ ಸೇರಿಸಿದ ಮೇಲೆ ಒಂದು ಬಿಟ್ಟು ಒಂದಕ್ಕೆ ಲಾಕ್ ಮಾಡಿ. ಆಮೇಲೆ ಇನ್ನೊಂದು ಬೀಡ್ ಸೇರಿಸಿ. ಇದು ಒಂದು ಬಿಟ್ಟು ಒಂದಕ್ಕೆ ಲಾಕ್ ಮಾಡಿ. ಈ ಥರ ಪೂರ್ತಿ ಮಾಡ್ಕೊಳ್ಳಿ. ಒಂದು ಬಿಟ್ಟು ಒಂದಕ್ಕೆ ಲಾಕ್ ಮಾಡಿ. ಬೀಡ್ ಸೇರಿಸಿ ಒಂದು ಬಿಟ್ಟು ಒಂದಕ್ಕೆ ಲಾಕ್ ಮಾಡಿ. ಈ ಥರ ಬೀಡ್ ಸೇರಿಸಿ ಇದು ಬಿಟ್ಟು ಇದಕ್ಕೆ ಲಾಕ್ ಮಾಡಿ. ಮತ್ತೆ ಬೀಡ್ ಸೇರಿಸಿ ಇದು ಬಿಟ್ಟು ಇದು, ಮತ್ತೆ ಬೀಡ್ ಸೇರಿಸಿ ಈ ಕೊನೆಯಲ್ಲಿ 2 ಚೈನ್ ಹಾಕಿದಿರಲ್ವ, ಅಲ್ಲಿ ಸ್ಟಾರ್ಟಿಂಗಲ್ಲಿ ಟರ್ನ್ ಮಾಡುವಾಗ 2ನೇ ಚೈನಲ್ಲಿ ಅದನ್ನು ಲಾಕ್ ಮಾಡಿ. ಈ ಥರ 2ನೇ ಚೈನಲ್ಲಿ ಲಾಕ್ ಮಾಡ್ಕೋಬೇಕು. ಈಗ ಒಂದು ಚೈನ್ ಹಾಕಿ ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದು ಈಗ ಈ ಬೀಡ್ ಪಕ್ಕ ಇಲ್ಲಿ ಸ್ವಲ್ಪ ಗ್ಯಾಪ್ ಆಗುತ್ತೆ ನೋಡಿ, ಇಲ್ಲಿ ನೀವು ಹಿಂಗೆ ಹುಕ್ ಹಾಕ್ಕೊಂಡು ಡಬಲ್ ಕ್ರೋಶೆ ಮಾಡ್ಕೋಬೇಕು. 2 ಚೈನು ಒಂದು ಡಬಲ್ ಕ್ರೋಶೆ, ಈಗ ಒಂದು ಡಬಲ್ ಕ್ರೋಶೆ, ಇನ್ನೊಂದು ಡಬಲ್ ಕ್ರೋಶೆ. ಈ ಥರ 3 ಡಬಲ್ ಕ್ರೋಶೆ ಮಾಡಿ ಇಲ್ಲಿ ಈ ಕಡೆ ಮಿಡ್ಲಲ್ಲಿ
ಲಾಕ್ ಮಾಡ್ಕೊಳ್ಳಿ. ಈ ಬೀಡ್ ಪಕ್ಕ ಜಾಗ ಇರುತ್ತಲ್ವ ಇಲ್ಲಿ, ಅಲ್ಲಿ ಜಾಗ ಮಾಡ್ಕೊಳ್ಳಿ, ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ಮತ್ತೆ 2 ಚೈನ್, ಮತ್ತೆ 2 ಡಬಲ್ ಕ್ರೋಶೆ ಅದೇ ಗ್ಯಾಪಲ್ಲಿ. ನೋಡಿ ಇಲ್ಲಿ ಬೀಡ್ ಪಕ್ಕ ಸ್ವಲ್ಪ ಗ್ಯಾಪ್ ಇರುತ್ತೆ ಅಲ್ಲಿ, 1 2, ಆ 2 ಚೈನ್ 1 ಡಬಲ್ ಕ್ರೋಶೆ ಅಂದರೆ 3 ಡಬಲ್ ಕ್ರೋಶೆ ಆಯ್ತು ನೋಡಿ. ಇದನ್ನು ಬೀಡ್ನ ಈ ಪಕ್ಕ, ಈ ಕಡೆ ಈ ಬೀಡ್ನ ಪಕ್ಕ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದಾದಮೇಲೆ ಮತ್ತೆ 2 ಚೈನ್, ಮತ್ತೆ ಅದೇ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 1 2. ಇದನ್ನು ನೆಕ್ಸ್ಟ್ ಈ ಬೀಡ್ ಹತ್ರ ಇಲ್ಲಿ ಗ್ಯಾಪ್ ಇದೆ ನೋಡಿ, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 2 ಚೈನು, ಇಲ್ಲಿ ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ. ಈ ಕಡೆ ಈ ಬೀಡ್ ಪಕ್ಕ ನೋಡಿ ಇಲ್ಲಿ ಗ್ಯಾಪ್ ಇರುತ್ತೆ, ಈ ಬೀಡ್ನ ಪಕ್ಕದಲ್ಲೇ ಗ್ಯಾಪ್ ಇರುತ್ತೆ. ಇವನು ಮಾಡಿದಾಗ ಗೊತ್ತಾಗತ್ತೆ, ನೀವು ಮಾಡಿ ನೋಡಿ. ನೋಡಿ ಇಲ್ಲಿ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 2 ಚೈನು, ಆಮೇಲೆ 2 ಡಬಲ್ ಕ್ರೋಶೆ ಆ ಗ್ಯಾಪಲ್ಲಿ. ಇದನ್ನು ಈ ಕಡೆ ಬೀಡ್ನ ಈ ಕಡೆ ಇಲ್ಲಿ ಸ್ಟಾರ್ಟಿಂಗಿನ ಇದರಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಬಟ್ಟೆಗೆ ಇಲ್ಲಿಗೆ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಆಗುತ್ತೆ, ತುಂಬ ಚೆನ್ನಾಗಿರೋ ಫ್ಲವರ್ ಬರುತ್ತೆ ನೋಡಿ, ಫ್ಲವರ್ ಶೇಪ್. ಬೇಕು ಅಂದರೆ ನೀವು ಇಲ್ಲಿ ಕುಚ್ಚು ಹಾಕೋಬೋದು. ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಜಾಗ ಬಿಟ್ಕೊಂಡಿಲ್ಲ ಕುಚ್ಚಿಗೆ, ಬೇಕು ಅಂದರೆ ನೀವು ಬಿಡ್ಬೋದು. ನಾನು ತೋರಿಸ್ಲಾ, ಈಗ ಕುಚ್ಚು ಮಾಡ್ತೀನಿ ಅಂದರೆ ಈಗ 4 ಚೈನ್ ನಾನು ಮಾಡಬೇಕಿಲ್ಲಿ, 3 4 ಚೈನ್ ಮಾಡ್ತೀನಿ. ಇದನ್ನು ಬಟ್ಟೆಗೆ ಲಾಕ್ ಮಾಡ್ತೀನಿ. ಇದು ಕುಚ್ಚಿಗೆ. ಸ್ಟಾರ್ಟಿಂಗಲ್ಲಿ ನಾನು ಬಿಟ್ಟಿಲ್ಲ ಕುಚ್ಚು ಮಾಡಲ್ಲ ಅಂತ, ಬೇಕು ಅಂದರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು 4 ಚೈನ್ ಸೇರಿಸ್ಕೊಳ್ಳಿ. ಈಗ ಒಂದು ಬೀಡ್ ಸೇರಿಸಿ, ರೌಂಡ್ ಬೀಡ್, ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಈ ಥರ ಮಾಡ್ಕೊಂಡು ಹೋಗ್ಬೋದು. ನಾನು ವಿದೌಟ್ ಕುಚ್ಚು ಮಾಡಿ ತೋರಿಸ್ತೀನಿ ಇವತ್ತು. ಯಾವಾಗಲೂ ಮಾಡ್ತೀನಲ್ವ ಕುಚ್ಚಿಂದ, ಇವತ್ತು ವಿದೌಟ್ ಕುಚ್ಚು ಮಾಡೋಣ. ವಿದೌಟ್ ಕುಚ್ಚು ಅಂದರೆ ಮತ್ತೆ ಈಗ ಇಲ್ಲಿ ಬೇಕು ಅಂದರೆ ಇಲ್ಲಿ ಗ್ಯಾಪ್ ಬರೋಕ್ಕೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದು ಸಿಂಗಲ್ ಕ್ರೋಶೆ ಮಾಡಿ ಈ ರೌಂಡ್ ಬೀಡ್ ಸೇರಿಸ್ಕೊಳ್ಳಿ ಡೈರೆಕ್ಟಾಗಿ. ಅದು ತುಂಬ ಪಕ್ಕ ಆದರೆ ಚೆನ್ನಾಗಿ ಬರಲ್ಲ, ಇದ್ರ ಪಕ್ಕ. ಇದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತು 5 ಚೈನು, ಬ್ಯಾಕ್ ಸೈಡಿಗೆ ಬಂದು ಈ ಲಾಕಲ್ಲಿ, ಬೀಡ್ನ ಪಕ್ಕದ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 2 ಚೈನು. ಈಗ ಇನ್ನು 10 ಡಬಲ್ ಕ್ರೋಶೆ. ಈ 2 ಚೈನ್ ಒಂದು ಡಬಲ್ ಕ್ರೋಶೆ ಅಂದರೆ ಇನ್ನು 10 ಡಬಲ್ ಕ್ರೋಶೆ, ಅಂದರೆ ಒಟ್ಟು 11 ಡಬಲ್ ಕ್ರೋಶೆ. 2 3 4 5 6 7 8 9 10 11, ಒಟ್ಟು 11 ಡಬಲ್ ಕ್ರೋಶೆ. ಇದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಆಮೇಲೆ ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಲ್ಲಿ ಇಲ್ಲಿಯ ಈ ಫಸ್ಟ್
ಫಸ್ಟ್ ಡಬಲ್ ಕ್ರೋಶೆ ಇದೆಯಲ್ವ, ಬ್ಯಾಕ್ ಸೈಡಿಂದ ಫಸ್ಟ್ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮಾಡಿಕೊಂಡು ಬೀಡ್ಗಳನ್ನು ಸೇರಿಸ್ತಾ ಹೋಗಿ. ಈ ಥರ ಬೀಡ್ ಸೇರಿಸಿ ಒಂದು ಬಿಟ್ಟು ಒಂದರಲ್ಲಿ ಲಾಕ್ ಮಾಡ್ಕೋಬೇಕು ನೀವಾಗ. ಹಿಂಗೆ ಮತ್ತೆ ಬೀಡ್ ಸೇರಿಸಿ ಮತ್ತೆ ಇದು ಒಂದು ಬಿಟ್ಟು ಒಂದರಲ್ಲಿ ಲಾಕ್ ಮಾಡಿ. ಮತ್ತೆ ಇದು ಬೀಡ್ ಸೇರಿಸಿ ಒಂದು ಬಿಟ್ಟು ಒಂದರಲ್ಲಿ ಲಾಕ್ ಮಾಡಿ. ಮತ್ತೆ ಒಂದು ಬೀಡ್ ಮತ್ತೆ ಇದು ಬಿಟ್ಟು ಇದು ಲಾಕ್ ಮಾಡಿ. ಮತ್ತೆ ಬೀಡ್ ಇಲ್ಲಿ ಕೊನೆಯಲ್ಲಿ 2 ಚೈನ್ ಇದೆಯಲ್ವಾ, ಅದರಲ್ಲಿ ಲಾಕ್ ಮಾಡ್ಕೋಬೇಕು ನೀವು, 2ನೇ ಚೈನಲ್ಲಿ. ಆಮೇಲೆ ಒಂದು ಚೈನ್ ಮಾಡಿಕೊಂಡು ಫ್ರಂಟ್ ಸೈಡಿಗೆ ಬರಬೇಕು. ಫ್ರಂಟ್ ಸೈಡಿಗೆ ಬಂದಮೇಲೆ ಈಗ ನೋಡಿ, ಈ ಬೀಡ್ ಪಕ್ಕ ಗ್ಯಾಪ್ ಇರುತ್ತೆ ನೋಡಿ, ಇಲ್ಲಿ ಈ ಬೀಡ್ ಸೇರಿಸಿದಿರಲ್ವ, ಇಲ್ಲಿ ಗ್ಯಾಪ್ ಆಗುತ್ತೆ ಇಲ್ಲಿ ಸ್ವಲ್ಪ. ಈ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ 2 ಚೈನ್, ಆಮೇಲೆ ಅದೇ ಗ್ಯಾಪಲ್ಲಿ ಇನ್ನೆರಡು ಡಬಲ್ ಕ್ರೋಶೆ. ಈ ಥರ ದಾರ ಸುತ್ತಕೊಂಡು ನೋಡಿ, ಈ ಗ್ಯಾಪಲ್ಲಿ ಹಿಂಗೆ ಹುಕ್ ಹಾಕಿ ದಾರ ತಂದು 1 ಮತ್ತೆ 2. ಇದನ್ನು ನೆಕ್ಸ್ಟ್ ಬೀಡ್ ಪಕ್ಕದ ಗ್ಯಾಪ್ ಇದೆಯಲ್ವಾ, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಸಣ್ಣ ಗ್ಯಾಪ್ ಅದು, ನೀವು ನೋಡ್ಕೋಬೇಕು, ಬರುತ್ತೆ ಅದು ಗ್ಯಾಪ್. ನೀವು ಮಾಡಿದಾಗ ನಿಮಗೆ ಗೊತ್ತಾಗತ್ತೆ. ಈಗ ತೋರಿಸಿದ್ರೆ ಕಾಣದೇ ಇರಲೂಬಹುದು. ಈ ಥರ ನೋಡಿ, ಈ ಥರ ತುಂಬ ಈಸಿಯಾಗಿದೆ ಇದು. ನೆಕ್ಸ್ಟ್ ಬೀಡಲ್ಲಿ ಇನ್ನೆರಡು ಚೈನು, ಈ ಥರ ಡಬಲ್ ಕ್ರೋಶೆ. ಮತ್ತೆ ಇದನ್ನು ನೆಕ್ಸ್ಟ್ ಬೀಡ್ನ ಪಕ್ಕ ಲಾಕ್. ಮತ್ತೆ 2 ಚೈನು, ಮತ್ತೆ 2 ಡಬಲ್ ಕ್ರೋಶೆ. ನೆಕ್ಸ್ಟ್ ಬೀಡ್ನ ಪಕ್ಕ ಲಾಕ್. ಮತ್ತೆ 2 ಚೈನು, ಮತ್ತೆ 2 ಡಬಲ್ ಕ್ರೋಶೆ. ಇದನ್ನು ನೆಕ್ಸ್ಟ್ ಫಸ್ಟಿಗೆ ಈ ಡಬಲ್ ಕ್ರೋಶೆ ಸಿಂಗಲ್ ಕ್ರೋಶೆ ಹಾಕಿದಿರಲ್ವ, ಅಲ್ಲಿ ಲಾಕ್ ಮಾಡಿ. ಆಮೇಲೆ ಅದನ್ನು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡಿ. ಆವಾಗ ಈ ಥರ ಬರುತ್ತೆ ನೋಡಿ, ಈ ಥರ ಬರುತ್ತೆ. ಇದು ವಿದೌಟ್ ಕುಚ್ಚು ಮಾಡಿದ್ದೀನಿ. ಕುಚ್ಚು ಬೇಕು ಅಂದರೆ ನೀವು ಮಧ್ಯದಲ್ಲಿ 4 ಚೈನ್ ಹಾಕ್ಕೊಳ್ಳಿ, ನಾನು ಆಗ ತೋರಿಸ್ದಂಗೆ. ತುಂಬ ಚೆನ್ನಾಗಿ ಬರುತ್ತೆ ಇದು. ಪೂರ್ತಿ ಮಾಡಿ ತೋರಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಹೊಸಬ್ರು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.